ಯಾರಿಗಿಷ್ಟ ಇರಂಗಿಲ್ಲ ಹೇಳ್ರಿ ಈ ಥರ ಉದ್ದ ದಪ್ಪ ಸಿಲ್ಕಿ ಶೈನಿ ಕೂದಲು. ಇವಾಗ ಸಾರಿ ಎಲ್ಲ ಹಾಕೊಂಡಾಗ ಟ್ರೆಡಿಷ್ನಲ್ ಡ್ರೆಸ್ ಹಾಕೊಂಡಾಗ ಅಲ್ಲಿ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಭಾಳ ಆಸೆ ಆಗುತ್ತೆ ರೀ. ಎಲ್ಲರೂ ನೋಡುವ ನಾವು ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ಅನ್ನೋದು ಪ್ರತಿಯೊಬ್ಬರು ಹೆಣ್ಮಕ್ಳದ ಆಸೆ ಆಗಿರುತ್ತೆ ರೀ. ಅವಾಗ ನಾವೇನು ಮಾಡ್ತೀವಿ, ಮಾರ್ಕೆಟಲ್ಲಿ ಸಿಗುವಂಥ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಎಲ್ಲ ತೊಗೊಂಬಂದು ಹಚ್ತೀವಿ. ಅದು ಇನ್ನೂ ಸ್ವಲ್ಪ ಕೂದಲು ಉದ್ರಾಕ್ ಸ್ಟಾರ್ಟ್ ಆಗ್ತಾವೆ, ಕೂದಲು ಬೆಳ್ಳಗಾಗ್ತಾವೆ. ಸಣ್ಣವ್ರು ಇದ್ದಾಗ ಇಂಥವೆಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಈ ಒಂದು ಹೋಮ್ ರೆಮಿಡಿ. ಇದನ್ನು ವಾರದಾಗ 2 ರಿಂದ 3 ಸರಿ ಯೂಸ್ ಮಾಡಿರಿ ಸಾಕು. ಸೂಪರ್ ಆಗಿರುವಂಥ ರಿಸಲ್ಟ್. ಪಾರ್ಲರ್ ಹೋಗಿ ಹೊಳ್ಳಮಳ ಕಟ್ ಮಾಡಬೇಕು ನೀವು. ಅಷ್ಟೊಂದು ಒಳ್ಳೆ ರಿಸಲ್ಟ ನೀವು ಮಾರ್ಕೆಟಿಂದ ಡೈ ಖರೀದಿ ಮಾಡೋ ಅವಶ್ಯಕತೆನೂ ಇಲ್ಲರಿ. ನನ್ನ ಕೂದಲು ಬೆಳ್ಳಗಾಗ್ಯಾವ ಅಂಥೇಳಿ ಕೂದಲು ಭಾಳ ಉದ್ರಾತಾವ, ತಲೆಯೊಳಗೆ ಹೊಟ್ಟೆ ಐತಿ, ಇಚ್ಚಿನೆಸ್ ಆಗ್ತೈತಿ, ಹುಣ್ಣಾಗ್ಯಾವ, ಯಾವ ಸಮಸ್ಯೆನೂ ಬರೋದಿಲ್ಲ ರೀ. ಒಳ್ಳೆ ಸೊಲ್ಯೂಷನ್ ಈ ಒಂದು ಹೋಮ್ ರೆಮಿಡಿ. ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ. ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು, ಹೋಗಬಾರ್ದು. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ. ತಿಳಿಲಿಲ್ಲ ಅಂದರೆ ನೀವು ಕಮೆಂಟ್ಸ್ ಬೇಕಿದ್ರೆ ಹಾಕ್ಬೋದು. ನಾ ಎಲ್ಲನೂ ವಿವರಣೆ ಕೊಟ್ಟೀನಿ. ನಾವಿಲ್ಲಿ ₹0 ಖರ್ಚೊಳಗೆ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಸೂಪರಾಗಿರೋಂಥ ಒಂದು ಒಳ್ಳೆ ಸೊಲ್ಯೂಷನ್ನ ತೊಗೊಂಡು ಬಂದೀನಿ ರೀ. ನಾ ಇಲ್ಲಿ ಶುಂಠಿ ತೊಗೊಂಡೀನಿ. ಇದನ್ನು ನಮ್ಮ ಆಡು ಭಾಷೆ ಒಳಗೆ ಅಲ್ಲ ಅಂತ ಹೇಳ್ತಾರೆ. ನಿಮ್ಮ ಸೈಡ್ ನೀವೆಲ್ಲ ಏನೇನು ಅಂತೀರಂತ ಚಿಕ್ಕದಾಗಿ ಕಮೆಂಟ್ ಮಾಡಿರಿ. ನನಗೂ ಖುಷಿ ಆಗುತ್ತೆ ಏನಂತಾರೆ ಅಂತೇಳಿ. ನಾನು ಶುಂಠಿ ತೊಗೊಂಡೆ, ಅದ್ರ ಮೇಲೆ ಸಿಪ್ಪೆ ತೊಗೊಂಡೇನಿ. ಸಿಪ್ಪೆನ ತೆಗೆದು ತೊಗೊಂಡೇನಿ. ನೀವು ಬೇಕಂದ್ರೆ ಡೈರೆಕ್ಟ್ ಶುಂಠಿನೂ ತೊಗೋಬೋದು. ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈರುಳ್ಳಿ. ಇದೇನಪ್ಪ ಗಿಡ ಬಂದೈತೆ ಅಂತ ಯೋಚನೆ ಮಾಡತ್ತೀರಿ? ಹೌದ್ರಿ, ಇಲ್ಲಿ ಕಾಶ್ಮೀರದೊಳಗೆ ಭಾಳ ಅಂದ್ರೆ ಭಾಳ ಚಳಿ ಐತಿ, ಬರಪೀಳಾತೈತಿ. ಹಾಗಾಗಿ ಇಲ್ಲಿ ನೀವು ಎಷ್ಟು ಸೇಫ್ ಮಾಡಿ, ನೀವು ಎಷ್ಟು ಚಂದ ಅದನ್ನು ಇಟ್ಕೊಂಡ್ರೂ ಸಹಿತ ಈ ಥರ ಗಿಡಗಳು ಬಿಡುತ್ತೆ ರೀ. ಸೊ ಹಾಗಾಗಿ ಇಲ್ಲಿ ಕೆಂಪಗೆ ಕಾಣತೈತಿ ನಿಮಗೆ ಈ ಒಂದು ಈರುಳ್ಳಿ. ಆಮೇಲೆ ಇಲ್ಲಿ ಕೂದಲು ಭಾಳ ಉದ್ರಾಕತ್ತಾವ್ರಿ. ಹೀಗಾಗಿ ನಾ ಇವನ್ನೆಲ್ಲ ಯೂಸ್ ಮಾಡಾಕತ್ತೀನಿ. ನನಗೆ ಭಾಳ ಅಂದ್ರೆ ಭಾಳ ಚಲೋ ರಿಸಲ್ಟ್ ಸಿಕ್ಕೈತಿ. ಸೊ ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕತ್ತೀನಿ. ನನ್ನ ಸಬ್ಸ್ಕ್ರೈಬರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ನನಗೆ ಚಲೋ ರಿಸಲ್ಟ್ ಸಿಕ್ತಂದ್ರೆ ಅಷ್ಟೇ ನಾ ಇಲ್ಲಿ ನಿಮಗೆ ಶೇರ್ ಮಾಡ್ತಿರ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಿರಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಹೇಳಿಕತ್ತೀನಿ. ನಾ ಇಲ್ಲಿ ಈರುಳ್ಳಿ ಸಿಪ್ಪೆನ ತೊಗೊಂಡೇನಿ. ಅದನ್ನ ಒಂದು ಪ್ಲೇಟಿಗೆ ಹಾಕೊಂಡ್ಬಿಡ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಇದೇನಪ್ಪ ಇದು ಅನ್ನತ್ತೀರಿ? ಇದು ಬಂದುಬಿಟ್ಟು ಕಲಂಜಿ ಅಂತ ಹೇಳ್ತಾರೆ. ಅಂದರೆ ಈರುಳ್ಳಿ ಬೀಜ, ಈರುಳ್ಳಿ ಶಾಂಪು, ಈರುಳ್ಳಿ ಸಿರಮ್, ಇದು ಮಾರ್ಕೆಟ್ನಾಗ ಭಾಳ ಅವೈಲೇಬಲ್ ಅದಾವ್ರಿ ಈಗ. ಅದ್ರಾಗೆಲ್ಲ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ನಾವೇನು ಮಾಡ್ತೇವೆ, ಕೂದಲು ಭಾಳ ಉದ್ರಾಕತ್ತಾವ, ದಪ್ಪ ಇಲ್ಲ, ಅದು ಇದು ಅಂತ ಹೇಳಿ ತೊಗೊಂಡು ಬಂದುಬಿಡ್ತೀವಿ. ಅದ್ರೊಳಗೆ ಕೆಮಿಕಲ್ ಎಲ್ಲ ಇರ್ತಾವೆ. ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರೋಂಗಿಲ್ಲ, ಒಬ್ಬರಿಗೆ 10 ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾವೆ. ಸೊ ಇಲ್ಲಿ ನಾವು ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಬಿಟ್ರೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಂಗಿಲ್ಲ. ಆಮೇಲೆ ಇದ್ರೊಳಗೆ ಏನೇನು ಹಾಕಿರಂತ ನಿಮಗೂ ಆಲ್ಮೋಸ್ಟ್ ಗೊತ್ತಿರ್ತಾವೆ. ಆಮೇಲೆ ನಾವು ಇದನ್ನು ಇಂಟೇಕ್ ಕೂಡ ಮಾಡ್ತೀವಿ, ತಿಂತೀವಿ ರೀ. ಸೊ ಹಾಗಾಗಿ ಯಾವುದೇ ಹೆದರಿಕೆ ಇಲ್ಲೇ ಇರೋಂಗಿಲ್ಲ. ಸೊ ಇಲ್ಲಿ ಈರುಳ್ಳಿ ಬೀಜ ತೊಗೊಂಡಿನಿ. ಈರುಳ್ಳಿ ಬೀಜ ಇಲ್ಲಪ್ಪ ಅಂತಂದ್ರೆ ನೀವು ಏನು ಮಾಡ್ತೀರಂತಂದ್ರೆ ಕಪ್ಪು ಎಳ್ಳು ಬರ್ತಾವಲ್ರಿ, ಕರಿ ಎಳ್ಳು ಅಂತ ಹೇಳ್ತೀವಿ, ಅವನು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲಿ ನಾನು ಮೊದಲೇ ಹೇಳತ್ತೀನಿ ನಿಮಗೆ ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಲವಂಗ. ಇದೇನಪ್ಪ ಲವಂಗ ತೋರ್ಸಾತಾರಂತ ಯೋಚನೆ ಮಾಡತ್ತೀರಿ? ಲವಂಗ ನಮ್ಮ ಕೂದಲಿಗೆ ಹೊಳಪು ತರಲಿಕ್ಕೆ ಬಹಳ ಸಹಾಯ ಮಾಡುತ್ತೆ. ಆಮೇಲೆ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಕನ್ನಡದಾಗ. ಅದನ್ನು ಹಾಕಿನಲ್ಲ, ಅಂದರೆ ಈರುಳ್ಳಿ ಬೀಜಕ್ಕೆ ಕಪ್ಪು ಜೀರಿಗೆ ಅಂತಾರೆ. ಅದನ್ನು ಹಾಕಿನಲ್ಲ, ಅದು ನಮ್ಮ ಕೂದಲಿಗೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ. ಅಂದರೆ ಇವಾಗ ಸಣ್ಣವ್ರು ಇದ್ದಾಗಲೇ ಬಿಳಿ ಕೂದಲೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ನೋಡ್ರಿ, ಅದಕ್ಕೆ ಕಲರ್ ಹಾಕುವಂಥ ಕೆಲಸ ಮಾಡುತ್ತೆ. ನೀವು ಮಾರ್ಕೆಟಿಂದ ಡೈ ಖರೀದಿ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಕಪ್ಪು ಕಲರ್ನ ತೊಗೊಂಬಂದು ಹಚ್ಚುವಂಥ ಅವಶ್ಯಕತೆ ಇರೋಂಗಿಲ್ಲ ರೀ. ಅದು ಭಾಳ ಹೆಲ್ಪ್ ಮಾಡುತ್ತೆ. ಆಮೇಲೆ ಜೊತೆಗೆ ಈ ಲವಂಗನೂ ಅಷ್ಟೇ, ಅದು ಕೂಡ ಅದ್ರದ್ದು ಒಂದು ಕೆಲಸ ಮಾಡುತ್ತೆ ರೀ. ಅಂದರೆ ನಿಮ್ಮ ಕೂದಲಿಗೆ ಬಣ್ಣ ಹಾಕುವಂಥ ಕೆಲಸ ಮಾಡುತ್ತೆ ಆ ಕಪ್ಪು ಜೀರಿಗೆ, ಅಂದರೆ ಕಲಂಜಿ, ಈರುಳ್ಳಿ ಬೀಜ ಅದು ಮತ್ತು ಇದು. ಆಮೇಲೆ ಇನ್ನೊಂದಿಷ್ಟು ನಾನು ಇಂಗ್ರೀಡಿಯೆಂಟ್ಸ್ ಹಾಕೀನಿ. ಅವು ಸಹಿತ ನಿಮ್ಮ ಕೂದಲಿಗೆ ಸ್ಟ್ರಾಂಗ್ ಮಾಡೋಕ್ಕೆ, ಕಲರ್ ಆ್ಯಡ್ ಮಾಡೋಕ್ಕೆ, ಶೈನಿಂಗ್ ಮಾಡೋಕ್ಕೆ, ಸಿಲ್ಕಿ ಮಾಡೋಕ್ಕೆ, ಜೊತೆಗೆ ಕೂದಲು ಉದುರೋದನ್ನು ತಡಿಲಿಕ್ಕೆ, ಆಮೇಲೆ ಕೂದಲನ್ನು ಬೌನ್ಸಿ ಮಾಡಲಿಕ್ಕೆ, ದಪ್ಪಗೊಳ್ಸೋಕ್ಕೆ, ಸ್ಟ್ರಾಂಗ್ ಮಾಡೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ನಮ್ಮ ಹೇರ್ ಬುಡಾನು ರೀ. ಸೊ ಇಲ್ಲೆಲ್ಲನೂ ಹಾಕ್ಕೊಂಡೇನು ನಾನು. ಆಮೇಲೆ ನಾನು ತೋರ್ಸಾತಿದ್ದೆನಲ್ಲ, ಲವಂಗದೊಳಗೆ ಹೂವಿರುತ್ತಲ್ಲ, ಹೂವಿರೋದನ್ನೇ ತೊಗೊಳ್ರಿ. ನಾರ್ಮಲಾಗಿ ಇರೋದಂತಲೇ ತೊಗೋಬೇಡ್ರಿ. ಆ ಹೂವಿರೋದು ಏನು ಇರುತ್ತಲ್ಲ ಅದು ಭಾಳ ಬೆನಿಫಿಟ್ಸ್ ಇರುತ್ತೆ ರೀ. ಗೊತ್ತಿಲ್ದಾರ ಹೋಗಿ ಗೂಗಲ್ನಾಗ ಸರ್ಚ್ ಮಾಡಿ ಗೊತ್ತಾಗುತ್ತೆ. ನಾ ಇಲ್ಲೊಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೀನಿ. ಹಾಕ್ಕೊಂಡು ನಾ ಏನೇನು ತೊಗೊಂಡಿದ್ನಲ್ಲ ಇಂಗ್ರೀಡಿಯೆಂಟ್ಸ್ ಪ್ಲೇಟ್ನೇ ಹಾಕ್ಕೊಂಡಿದ್ನಿ, ಅವನ್ನೆಲ್ಲದಕ್ಕೆ ಹಾಕ್ಕೊಂಡೇನಿ ರೀ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಚಾಯ್ ಪುಡಿ. ಏನಪ್ಪ ಚಾ ಪುಡಿ ಹಾಕ್ತಾರಂತ ಯೋಚನೆ ಮಾಡತ್ತೀರಿ? ಚಾ ಪುಡಿ ಒಳಗೆ ಕೆಫೇನ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲನ್ನು ಸ್ಟ್ರಾಂಗ್ ಮಾಡುತ್ತೆ ರೀ. ಬುಡಾನ ಗಟ್ಟಿಗೊಳಿಸುತ್ತೆ, ಕೂದಲು ಉದುರೋದನ್ನು ತಡೆ ಹಿಡಿಯುತ್ತೆ. ಆಮೇಲೆ ನಮ್ಮ ಕೂದಲಿಗೆ ಬಣ್ಣ ಹಾಕುವಂಥ ಕೆಲಸ ಮಾಡುತ್ತೆ, ಕೂದಲು ಬಿಳಿ ಆಗಾಕತ್ತಿದ್ರೆ. ಆಮೇಲೆ ಹೊಳಪು ಹಾಕುವಂಥ, ಅಂದರೆ ಹೊಳಪು ಮಾಡುವಂಥ ಕೆಲಸ ಮಾಡಿದ್ರು, ಹೊಳೆಯುತ್ತೆ ರೀ. ಇವಾಗ ನೋಡ್ರಿ ಕೂದಲು ಸ್ವಲ್ಪ ದಪ್ಪ ಇರ್ತಾವೆ, ಆಮೇಲೆ ಅದಕ್ಕೆ ಹೊಳಪು ಇರೋಂಗಿಲ್ಲ, ಒಂಥರ ಕಳೆಗುಂದಿರುತ್ತೆ. ಅದಕ್ಕೆಲ್ಲ ಹೊಳಪು ತರುವಂಥ ಕೆಲಸ ಮಾಡುತ್ತೆ ಈ ಒಂದು ಚಾಯ್ ಪುಡಿ. ಯೂಸ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ನಿಮ್ಮ ಇಷ್ಟ, ನೀವು ಯೂಸ್ ಮಾಡಿದ್ರಷ್ಟೇ ಇಲ್ಲಿ ರಿಸಲ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತಲ್ಲ. ಅರ್ಧಂಬರ್ಧ ನೋಡಿ
ನನಗೆ ರಿಸಲ್ಟ್ ಬಂದಿಲ್ಲ ಅಂತೆಲ್ಲ ಹೇಳಲಿಕ್ಕೆ ಹೋಗಬೇಡ್ರಿ. ಇಲ್ಲಿ ಒಳ್ಳೆ ರಿಸಲ್ಟ್ ಬರೋ ಸಲುವಾಗಿನೇ ತೊಗೊಂಡು ಬಂದಿರ್ತೀನಿ, ಬಂದಿರೋ ಸಲುವಾಗಿ ತೊಗೊಂಬಂದಿರ್ತೀನಿ. ಸೊ ಯೂಸ್ ಮಾಡ್ಕೊಳ್ರಿ, ಸಪ್ಪರಾಗಿರುವಂಥ ರಿಸಲ್ಟ್ ನಿಮಗೆ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವೆ. 0 ರೂಪಾಯಿ ಖರ್ಚೊಳಗೆ ನೀವು ಸಾವಿರಾರು ರೂಪಾಯಿನ ಇಲ್ಲಿ ಉಳಿಸ್ಬೋದು ರೀ. ನಾ ಇಲ್ಲಿ ಚಾಯ್ ಪುಡಿನೂ ಸಹಿತ ಹಾಕ್ಕೊಂಡೇನಿ. ಇದನ್ನು ಚಲೋತ್ನಂಗ ಕುದಿಸ್ಕೊಳ್ರಿ. ಇದನ್ನು ಎಷ್ಟು ಚಂದ ಕುದಿಸ್ಕೋತೀರಪ್ಪ ಅಂತಂದ್ರೆ ನೀವು 1 ಗ್ಲಾಸ್ ನೀರು ಹಾಕಿದ್ರೆ ಅರ್ಧ ಗ್ಲಾಸ್ ಅಥವಾ ಕಾಲು ಭಾಗ ಆಗಬೇಕು ನೋಡ್ರಿ. ಅಷ್ಟು ಕೊಂಡ ಇದನ್ನು ಚಲೋತ್ನಂಗ ಸಿಮ್ ಉರಿಯೊಳಗೆ ಇಟ್ಕೊಂಡು ಕುದಿಸ್ಕೊಳ್ರಿ. ಇದರಿಂದ ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಕೂದಲು ಜಲ್ದಿನೇ ನಿಲ್ಲುತ್ತೆ. ನಿಮ್ಮ ಕೂದಲು ಸ್ಟ್ರಾಂಗ್ ಆಗ್ತಾವಂದ್ರೆ ಬುಡ ಸ್ಟ್ರಾಂಗ್ ಆಗುತ್ತೆ ರೀ. ಆಮೇಲೆ ಎಲ್ಲಿ ಪ್ಯಾಚಿ ಆಗಿರುತ್ತಲ್ಲ ಅಲ್ಲಿ ಮತ್ತೆ ಕೂದಲು ರೀಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ನಿಮಗೆ ಕಣ್ಣು ನಂಬಕ್ಕಾಗಂಗಿಲ್ಲ, ಹೂವು ಹರ್ತೀರಿ. ನೀವು ಅಂದ್ಕೊಂಡಿರ್ತೀರಿ ಏನಪ್ಪ ಪ್ಯಾಚಿ ಆಗಿಬಿಟ್ಟೈತಿ, ಇನ್ನೇನು ಕೂದಲು ಬರೋದೇ ಇಲ್ಲ ಬಿಡ ಅನ್ನುವಂಥ ನಿಮ್ಮ ಒಂದು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡುತ್ತೆ ರೀ ಇದು. ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ರೀ ಇದು. ನೋಡಿರಿ, ನೀವು ಕಸಿಯೋಕೆ ಅಂದ್ರೆ ಕಸಕ್ಕೆ ಡಸ್ಟ್ಬಿನ್ಗೆ ಎಸೆಯೋಕೆ ಅಂತ ಇಟ್ಟಿರುವಂಥ ಇಂಗ್ರೀಡಿಯೆಂಟ್ಸ್ನು ಸಹಿತ ಇಲ್ಲಿ ಭಾಳ ಒಳ್ಳೆ ಕೆಲಸಕ್ಕೆ ಬಂದದ ರೀ. ಯೋಚನೆ ಮಾಡಿರಿ. ನೋಡಿರಿ, ನಮ್ಮ ಡಸ್ಟ್ಬಿನ್ಗೆ ಎಸೆಯುವಂಥ ಇಂಗ್ರೀಡಿಯೆಂಟ್ಸ್ ಸಹಿತ ನಾವಿಲ್ಲಿ ಒಳ್ಳೆ ಒಂದು ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತೇವೆ, ರೊಕ್ಕ ಉಳ್ಸಾಕತ್ತೇವೆ ರೀ. ಹೌದಲ್ರಿ? ಇಲ್ಲ ಚಲೋತ್ನಂಗೆ ಕುದಿಸ್ಕೊಳ್ರಿ. ಕುದಿಸ್ಕೊಂಡಾದ್ಮೇಲೆ ಇದನ್ನು ನಾನು ಸೋಸ್ಕೊಂಡೀನಿ. ಸೊ ಇಷ್ಟಕ್ಕೆ ಅಂತ ನಿಂತು ಓಡಿ ಹೋಗ್ಬೇಡ್ರಿ, ಮೊದಲು ಸ್ಕಿಪ್ ಮಾಡ್ದಂಗೆ ಎಂಡ ತನಕ ನೋಡಿರಿ. ಇದಕ್ಕೆ ನಾನು ಏನು ಹಾಕೀನಿ ಅಂತೇಳಿ ನಿಮ್ಗೆ ಗೊತ್ತಾಗ್ತೈತೆ. ಆಮೇಲೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತನೂ ಗೊತ್ತಾಗುತ್ತೆ. ಹೌದಲ್ರಿ? ಇದನ್ನು ಯೂಸ್ ಮಾಡಿ ನೀವು ಆಫೀಸ್ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲನೂ ಅಟೆಂಡ್ ಮಾಡಬಹುದು. ಇದನ್ನು ಯೂಸ್ ಮಾಡ್ಕೊಂಡು ನೀವು ಶಾಂಪೂನ ಮಾಡಬೇಕನ್ನೋ ಅವಶ್ಯಕತೆ ಇರೋಂಗಿಲ್ಲ. ಯಾಕಂದರೆ ಎಲ್ರದ್ದು ಭಾಳ ಬ್ಯುಸಿ ಟೈಮ್ ರೀ. ಈಗ ಟೈಮ್ ಭಾಳ ಬ್ಯುಸಿ ಐತೆ ಎಲ್ಲರದು, ಯಾರಿಗೂ ಫ್ರೀ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಎಣ್ಣೆ ಹಚ್ಕೊಂಡು ಕುಂದ್ರಾಕ ಆಗೋದಿಲ್ಲ. ನೀವು ಎಣ್ಣೆ ಹಚ್ಕೊಂಡ್ರೂ ಉದ್ದ ದಪ್ಪ ಸಿಲ್ಕಿ ಶೈನಿ ಬರ್ತಾವೆ ನಮ್ಮ ಕೂದಲು ಅನ್ನೋದನ್ನು ಮರೆತು ಬಿಡ್ರಿ. ಈ ಬರೀ ನೀರನ್ನು ಯೂಸ್ ಮಾಡಿದ್ರೆ ಸಹಿತ ನಿಮ್ಮ ಕೂದಲು ದಪ್ಪ ಸಿಲ್ಕಿ ಶೈನಿ ಸ್ಟ್ರಾಂಗ್ ಆಗ್ತಾವೆ. ನಾ ಇಲ್ಲಿ 1 ಸ್ಪೂನನ್ನು ಕೊಕೊನಟ್ ಆಯಿಲ್ ಹಾಕೀನಿ. ನೀವು ಬೇಕಂದ್ರೆ ಬಾದಾಮ್ ಆಯಿಲು, ಆಲಿವ್ ಆಯಿಲ್ ನೀವು ಯಾವುದನ್ನು ಯೂಸ್ ಮಾಡ್ತೀರಿ ಅದನ್ನು ಹಾಕ್ಕೊಳ್ರಿ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಅರ್ಧ ಸ್ಪೂನ್ ಲಿಂಬೆಹಣ್ಣು ರಸ ಹಾಕ್ಕೊಂಡಿನಿ. ಲಿಂಬೆಹಣ್ಣು ರಸ ಯಾಕೆ ಹಾಕೋದಪ್ಪ ಅಂದ್ರೆ ನಮ್ಮ ಒಂದು ಹೇರ್ ಬುಡದೊಳಗೆ ಏನಾದರೂ ಇಚ್ಚಿನೆಸ್ ಇದ್ರೆ, ಆಮೇಲೆ ಭಾಳ ಹೊಲಸು ಕುಂತಿದ್ರೆ ಅದನ್ನೆಲ್ಲ ಕಿತ್ತೆ ಎಸೆದ ನಮ್ಮ ಕೂದಲನ್ನು ಹುಟ್ಟಲಿಕ್ಕೆ ಸಹಾಯ ಮಾಡುತ್ತೆ ರೀ. ಅಂದರೆ ಗ್ರೋತ್ ಆಗೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ. ಲಿಂಬೆಹಣ್ಣು ರಸನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಅದನ್ನು ಹಾಕಿದರೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ, ನೆನ್ಪಿಟ್ಕೊಳ್ರಿ. ಆಮೇಲೆ ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡೇನಿ. ನೀವು ಬೇಕಂದ್ರೆ ಯಾವ್ದು ಬೇಕಾದರೂ ಶಾಂಪು ಇಲ್ಲಿ ಯೂಸ್ ಮಾಡ್ಕೊಳ್ರಿ. ನೀವು ಶಾಂಪು ಯಾವಾಗ ಮಾಡ್ತೀರಿ ಸ್ವಲ್ಪ ಅದರೊಳಗೆ ಈ ನೀರನ್ನು ಮಿಕ್ಸ್ ಮಾಡ್ಕೊಂಡು ಶಾಂಪು ಮಾಡ್ಕೊಳ್ರಿ. ಆಮೇಲೆ ಆ ವಾಟ್ರನ್ನ ಅಂದ್ರೆ ಆ ನೀರನ್ನು ನಾನು ಏನು ತೋರಿಸಿನಲ್ಲ ಅದನ್ನೇ ವಾರದಾಗ 2 ರಿಂದ 3 ಸರಿ ಸ್ಪ್ರೇ ಮಾಡ್ಕೊಳ್ರಿ. ನೀವು ಹಂಗೆ ಬಿಡ್ಬೋದು, ಸ್ನಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಯಾವಾಗ ಸ್ನಾನ ಮಾಡ್ತೀರಿ ಅವಾಗ ಸ್ವಲ್ಪ ಶಾಂಪು ಹಾಕೊಂಡು ಯೂಸ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.